ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ವಿಜಯಪುರ ಬಿಸಿಲು ನಾಡಿನಲ್ಲಿ ಚಳಿ ಹಾಗೂ ಇಬ್ಬನಿಯ ನರ್ತನ. ಗುಮ್ಮಟನಗರಿ ವಿಜಯಪುರದಲ್ಲಿ ಮಿತಿ ಮೀರಿದ ಮೈ ಕೊರೆಯುವ ಚಳಿಯಿಂದ ಜನರು ತತ್ತರ. ನ್ಯೂಸ್ ಇನ್ ಡೀಟೇಲ್ಸ್. ಗುಮ್ಮಟನಗರಿ ವಿಜಯಪುರದಲ್ಲಿ ಮಿತಿ ಮೀರಿದ ಮೈ ಕೊರೆಯುವ ಚಳಿಯಿಂದ ಜನರು ತತ್ತರಿಸಿದ್ದಾರೆ. ಬಿಸಿಲನಾಡಲ್ಲಿ ಚಳಿ ಹಾಗೂ ಇಬ್ಬನಿಯ ನರ್ತನ. ಎದುರಿಗೆ ಬರುವ ವಾಹನಗಳು ಕಾಣದಂತಾಗಿದ್ದು ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಗುಮ್ಮಟನಗರಿ ವಿಜಯಪುರದಲ್ಲಿ ಕಳೆದ 3-4 ದಿನಗಳಿಂದ ಹೆಚ್ಚಾಗಿರುವ ಚಳಿಯಿಂದ ಜನರು ತತ್ತರಿಸಿದ್ದಾರೆ. ಇಂದು ಬಿದ್ದ ಭಾರಿ ಪ್ರಮಾಣದ ಇಬ್ಬನಿಯಿಂದಾಗಿ ವಾಹನ ಸವಾರರ ಪರದಾಟ. ಬೆಳಗ್ಗೆ 8 ಗಂಟೆಯಾದರೂ ರಸ್ತೆ ಮೇಲೆ ಕಾಣದ ಜನರು, ವಾಹನಗಳು. ಎದುರಿಗೆ ಬರುವ ವಾಹನಗಳು ಕಾಣದಂತಾಗಿದ್ದು ಸವಾರರ ಪರದಾಟ. 8 ಗಂಟೆಯ ವೇಳೆಗೂ ವಾಹನಗಳ ಹೆಡ್ಲೈಟ್ ಹಾಕಿಕೊಂಡು ಸಂಚರಿಸುತ್ತಿರುವ ವಾಹನಗಳು. ಮೊದಲ ಬಾರಿಗೆ ಆವರಿಸಿದ ಮಂಜುದಿಂದಾಗಿ ವಿಜಯಪುರ ಜನತೆಯಲ್ಲಿ ಪರದಾಟ. 8 ಡಿಗ್ರಿ ಸೆಲ್ಸಿಯಸ್ನಷ್ಟು ವಾತಾವರಣ ಕುಸಿದಿದ್ದರಿಂದ ಜನರಲ್ಲಿ ಆತಂಕ ಮೂಡಿಸಿದೆ. ಚಳಿಗಾಲ ಎಷ್ಟಾಗಿದೆಪ್ಪ ಅಂದ್ರೆ ಗೋಲ್ಮಠ ಮುಂದೆ 15 ಕಿಲೋಮೀಟರ್ ದೂರ ನಿಂತರು ಏನಪ್ಪಾ ಅಂದ್ರೆ ಗೋಲ್ಮಠ ಕಾಣ್ತಾ ಇಲ್ಲ. ಆ ಒಂದು ಹಾಡಿತ್ತು, ಕಾಣದಂತೆ ಮಾಯವಾದ ನಮ್ಮ ಶಿವ ಕೈಲಾಸಕ್ಕೆ ಸೇರಿಕೊಂಡನು ಅಂದಂಗೆ ನಮ್ಮ ಬಿಜಾಪುರ ನಗರದ ಪ್ರತಿಷ್ಠಿತ ಗೋಲಗುಂಬಜ ಏನೈತಿ ಮುಸುಕು ಕವಿದ ವಾತಾವರಣದಲ್ಲಿ ಕಾಣದಂಗ ಆಗಿಬಿಟ್ಟೈತಿ. ಈ ರೀತಿ ಚಳಿ ಫಸ್ಟ್ ಟೈಮ್ ಬಿಜಾಪುರದಲ್ಲಿ ಈ ತರ ಚಳಿ ಇರೋದು ನಾವು ಫಸ್ಟ್ ಟೈಮ್ ಕಾಣ್ತಾ ಇದೀವಿ. ಒಂದು 20 ವರ್ಷದಿಂದ ಹಿಂದೆ ಏನಪ್ಪ ಈ ತರ ಚಳಿ ಬಂದಿತ್ತು. ಈಗ ದಿಲ್ಲಿ ಮತ್ತು ಯುಪಿ ಬಿಹಾರದಲ್ಲಿರುವಂತ ಚಳಿ ನಾವು ಬಿಜಾಪುರದಲ್ಲಿ ನಾವು ಕಾಣಕ್ ಸಿಗಾಕೈತಿ. ನಾವು ಮೋದಿ ಸರ್ಕಾರ ಏನಪ್ಪಾ ಅಂದ್ರೆ BS4 ವಾಹನಗಳನ್ನ ಚಾಲನೆಯಲ್ಲಿ ತಂದಿತ್ತು. ನಾವು ದೆಹಲಿಯಲ್ಲಿ ಮಾತ್ರ ಇರೋದ್ರಿಂದ ನಮ್ಗೆ ಯಾಕಿದು BS4 ಅಂತ ನಾವು ತಿಳ್ಕೊಂಡಿದೀವಿ. ಈಗ ಬಿಜಾಪುರ ಚಳಿನೂ ಕೂಡ ಏನೈತಿ BS4 ಮಾದರಿ ವಾಹನಗಳ ಬಿಜಾಪುರ್ನಲ್ಲಿನೂ ಕೂಡ ಅವಶ್ಯಕತೆ ಐತಂತ ಈ ರೀತಿಯಿಂದ ನಾನು ಹೇಳ ಬಯಸ್ತೀನಿ ಎಲ್ಲ ನನ್ನ ಬಿಜಾಪುರ ನಗರದ ಸಮಸ್ತ ನಾಗರಿಕರಿಗೆ. ನೋಡಾಕ ಬರ್ತಾರೆ ಅವ್ರಿಗೆ ಆಗ್ಬೇಕ ಇಂತ ಮಂದಿ ನಾವೆಂದು ನೋಡ್ತೀವಿ. ಬಿಜಾಪುರ ಮಂದಿ ಇವತ್ತು ನೋಡಕತ್ತ ಬರೀ ದಿಲ್ಲಿ ನೋಡ್ತಿರ್ತಾರೆ, ಬಿಜಾಪುರ ನೋಡಕತ್ತೆ. ನಾವು ಇನ್ನೂ ಸ್ವಲ್ಪ ಅವ್ರಿಗೆ ಇದು ಅನಿಸ್ಬಿಡ್ತದೆ, ಆಶ್ಚರ್ಯ ಅನಿಸ್ಬಿಡ್ತೈತಿ. ಕ್ಲೈಮೇಟ್ ಒಟ್ಟೆ ಇದ್ದಿದ್ವಿ. ಸಮಯ 8 ಗಂಟೆ ಆಗಿದೆ. 8 ಗಂಟೆ ಆದ್ರೂ ಸಹಿತ ಸೂರ್ಯ ಕಿರಣಗಳು ಬೀಳ್ತಾ ಇಲ್ಲ. ಕ್ಲೈಮೇಟ್ ಒಳ್ಳೆ ಕ್ಲೈಮೇಟ್. ಬಿಜಾಪುರ ಜನರಿಗೆ ಇದು ಒಂದು ಹೊಸ ಇದು ಇದ್ದಂಗೆ, ಸೀನ್ ಇದ್ದಂಗೆ ಇದು ತಿಳಿದ್ರಿ, ಹೊಸ ಸೀನ್. 8 ಗಂಟೆ ಆದ್ರೂ ಸೂರ್ಯ ಕಿರಣಗಳು ಭೂಮಿಗೆ ಬೀಳ್ತಾ ಇಲ್ಲ. ಒಳ್ಳೆ ಇದು ಇದೆ ಕ್ಲೈಮೇಟ್. ಹಿಂಗ ಆದ್ರೆ ಗೋಲ್ಮಠನ ಮಾಯ ಆಗೈತೆ ನೋಡ್ರಿ. ಗೋಲ್ಮಠನ ಮ್ಯೂಸಿಯಂ ಇಲ್ಲ, ಗೋಲ್ಮಠ ತುಂಬಾ ತಂಪು ಗಾಳಿ ಇದೆ. ಇವತ್ತು ಅತಿ ತಂಪು ಗಾಳಿ ಇದೆ. ಹಾಗಾಗಿ ಒಳ್ಳೆ ಅನುಕೂಲ ಅನಿಸ್ತೈತೆ. ಚಲೋ ಕ್ಲೈಮೇಟ್ ಅನಿಸ್ತಾ ಇದೆ. ಪೂರ್ತಿ ಇದೆ ಆಗಿದೆ 15 ವರ್ಷದಿಂದ ಇದಕ್ಕಿಂತ ಹೆಚ್ಚು 12 ತನಕ ಏನು ಹೊಸ ಬೆಳಕು ಮೂಡುತ್ತಿದೆ. ಬಂಗಾರದ ಪಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ ಹಳ್ಳಿಯಲ್ಲಿ
ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಹಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು ಮೂಡುತ್ತಿದೆ. ಬಂಗಾರದ ರಥ ಬೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜಯಪುರ ಬಿಸಿಲು ನಾಡಿನಲ್ಲಿ ಚಳಿ ಹಾಗೂ ಇಬ್ಬನಿಯ ನರ್ತನ. ಗುಮ್ಮಟ ನಗರಿ ವಿಜಯಪುರದಲ್ಲಿ ಮಿತಿ ಮೀರಿದ ಮೈಕೊರೆಯುವ ಚಳಿಯಿಂದ ಜನರು ತತ್ತರ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.